ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ಕಿಚನ್. ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ. ಇವತ್ತು ನಾನು ಸಣ್ಣ ರವೆ ಅಥವಾ ಬಾಂಬೆ ರವೆ ಅಂತ ಹೇಳ್ತೀವಲ್ಲ, ಆ ರವದ್ದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ಹಾಗಿದ್ರೆ ನೋಡೋಣ ಹೇಗೆ ಮಾಡೋದಂತ. ಸ್ವಲ್ಪ ಒಗ್ಗರಣೆಗೆ ಉದ್ದಿನಬೇಳೆ, ಬೆಲ್ಲ, ಕರಿಬೇವು, ಕೊತ್ತಂಬರಿ ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ನಾನು ಈ ಸಣ್ಣ ಗ್ಲಾಸಲ್ಲಿ ಒಂದು 2.5 ಗ್ಲಾಸಷ್ಟು ರವೆ ತೊಗೊಂಡಿದ್ದೀನಿ. ಈಗ ನೋಡಿ, ಎಣ್ಣೆ ಕಾಯ್ಲಿಕ್ಕಿಟ್ಟು ಸಾಸಿವೆ ಜೀರಿಗೆ ಹಾಕಿದಾದ್ಮೇಲೆ ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಫಸ್ಟಿಗೆ ಸ್ವಲ್ಪ ಕಲರು ಚೇಂಜ್ ಆಗೋವರೆಗೂ. ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ಆಮೇಲೆ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಹಾಕಿ ಚೆಂದ ಮಾಡಿ ಫ್ರೈ ಆದಮೇಲೆ ನಾನು 2.5 ಗ್ಲಾಸ್ ರವೆ ತೊಗೊಂಡಿದ್ದೆ. ಅದಕ್ಕೆ ಒಂದು 5ರಿಂದ 6 ಗ್ಲಾಸ್ ನೀರನ್ನು ಹಾಕಬೇಕು. ಹಾಕಿದ್ದೀನಿ. ನಾನು 5 ಗ್ಲಾಸ್ ಹಾಕಿದ್ದೀನಿ. ನೀವು ಇನ್ನೂ 1 ಗ್ಲಾಸ್ ಜಾಸ್ತಿ ಹಾಕಿದರೆ ಇನ್ನೂ ಮೆತ್ತಗೆ ಚೆನ್ನಾಗಾಗುತ್ತೆ. ಸಣ್ಣ ಮಕ್ಕಳಿಗೆ ಕೂಡ ತಿನ್ನಿಸ್ಲಿಕ್ಕೆಲ್ಲ ಈಸಿ ಆಗುತ್ತೆ. ಹಾಕಿ ನೀರು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ ಫ್ಲೇಮನ್ನು ಸ್ಲೋ ಇಟ್ಕೋಬೇಕು. ಯಾಕೆಂದರೆ ಇದು ಗಂಟು ಆಗುತ್ತೆ, ಸಣ್ಣ ರವೆ ಅಲ್ವಾ, ಗಂಟಾಗುತ್ತೆ. ಹಾಗಾಗಿ ತುಂಬಾ ಸ್ಲೋ ಇಟ್ಕೊಂಡು ಈ ಥರ ಸ್ವಲ್ಪನೇ ಹಾಕಿ ಕೈ ಆಡಿಸ್ತಾನೆ ಇರಬೇಕು, ಕೈ ಬಿಡಬಾರ್ದು. ಕೈ ಆಡಿಸ್ತಾ ಈ ಥರ ಸ್ವಲ್ಪ ಗಟ್ಟಿ ಆದಮೇಲೆ ಸ್ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿ ಒಂದು 5 ನಿಮಿಷ ಮುಚ್ಚಿ ಇಟ್ಟುಬಿಡಬೇಕು. ಇಟ್ಟಾದಮೇಲೆ ನೋಡಿ ಸ್ವಲ್ಪ ಬೆಂದಿರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ಇಲ್ಲಾಂದರೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನಾನು. ತುಪ್ಪ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು. ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿದರೆ. ಅಥವಾ ನೀವು ಎಣ್ಣೆ ಬೇಕಿದ್ರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಆದರೆ ಇದಕ್ಕಿಂತ ಮೆತ್ತಗೆ ಬೇಕಂದರೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಬೋದು. ಈಗ ನೋಡಿ ಮುಚ್ಚಿ ಮತ್ತೆ ಒಂದು 5 ನಿಮಿಷ ಸ್ಲೋ ಫ್ಲೇಮಲ್ಲಿ ಉಮ್ಗೊಳಿಸಿದರೆ ಮುಗೀತು. ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿದೆ, ಚೆನ್ನಾಗಿದೆ. ನೋಡಿ ಸರ್ವ್ ಮಾಡೋಣ. ಇದರ ಮೇಲೆ ನಾವು ಮಂಡಕ್ಕಿ ಚೂಡ ಇದ್ದರೆ ಚೂಡ ಹಾಕ್ಕೊಳ್ಬೋದು, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ಥರ ಮಿಕ್ಸರ್ ಇರುತ್ತಲ್ವ, ಸೇವ್ ಅಂತೀವಲ್ಲ, ಅದನ್ನು ಹಾಕ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.